ಶಕ್ತಿಯಿಂದ ಅಲ್ಲ ಅಂದ್ರೂ ಸರಿ ಯುಕ್ತಿಯಿಂದ ಹೊಡಿತೀನಿ ಅನ್ನೋಂಥ ಭರವಸೆಯಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಂತಹ ಕಾಕ್ರೋಚ್ ಸುದಿ ಸೀಸನ್ 12ನಿಂದ ಈಗ ಹೊರಗಡೆ ಬಂದಿದ್ದಾರೆ ಮನೆಯಿಂದ. ಮನೇಲಿ ಒಂದು ಮಾತು ಹೇಳ್ತಾ ಇದ್ರು, ಬಕೆಟ್ ಹಿಡಿದು ಸ್ನಾನ ಮಾಡಬೇಕೆ ಹೊರತು ಜೀವನ ಮಾಡಬಾರ್ದು ಅನ್ನೋಂಥದ್ದು. ಹಾಗಾದರೆ ಅವರ ಜೀವನದಲ್ಲಿ ಯಾವ ರೀತಿ ಅಲ್ಲಿನ ಸನ್ನಿವೇಶಗಳಿತ್ತು, ಅಲ್ಲಿ ಯಾರು ಬಕೆಟ್ ಹಿಡ್ತಾ ಇದ್ದಾರೆ, ಯಾರು ಜೀವನ ಮಾಡ್ತಾ ಇದ್ದಾರೆ ಅಂತ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ಸೋಣ. ಸುದಿ, ಸಿನಿಮಾದಿಂದ ಒಂದು ದೊಡ್ಡ ಮನೆಗೆ ಪ್ರವೇಶ ಪಡೆದಿರಿ. ಫಸ್ಟ್ ಹೇಳ್ತಾ ಇದ್ರಿ ನೀವು, ಅಂದರೆ 4 ಸರಿ ಆಫರ್ ಬಂದಿತ್ತು, ಬಟ್ ಹೋಗೋಕ್ಕಾಗಿರಲಿಲ್ಲ, ಈ ಸಾರಿ ಹೋದೆ ಅಂತ. ಹೇಗಿತ್ತು ಫಸ್ಟ್ ಜರ್ನಿ ಅಂತ? ತುಂಬ ಚೆನ್ನಾಗಿತ್ತು ಅಣ್ಣ. ಇದು ತುಂಬ ಒಂದು ದೊಡ್ಡ ಕೆಲಸ. ಅಂದರೆ ನಾನು ಯಾವಾಗಲೂ ಸಿನಿಮಾದ್ದು ಎಲ್ಲ ಇದನ್ನು ಕೆಲಸ ಅಂತಲೇ ಹೇಳೋದು. ಅಂಥದ್ರಲ್ಲಿ ಇದು ಅಂದರೆ ಡೈರೆಕ್ಟ್ರುಗಳೇ ಇಲ್ಲಿವರೆಗೂ ತಂದಿದ್ದು. ಇದು ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಇಷ್ಟು ದೊಡ್ಡ ಶೋಗೆ ನನ್ನ ಸೆಲೆಕ್ಟ್ ಮಾಡಿದೆ. ಯಾಕಂದರೆ ಇಷ್ಟು ಕೋಟಿ ಜನದಲ್ಲಿ ಒಂದು 20 ಜನ ಆಯ್ತಾರೆ ಅನ್ನುವಾಗ ಅದ್ರಲ್ಲಿ ನಾನೊಬ್ಬ ಅನ್ನೋದಕ್ಕೂ ಒಂದಷ್ಟೇನೋ ಆಚೆ ಕೆಲಸ ಮಾಡಿರಬೇಕು. ಹಾಗಾಗಿ ಇದು ತುಂಬ ಖುಷಿ ಇದೆ ಅಣ್ಣ ನನಗೆ. ಈಗ ಒಳಗಡೆ ಹೋಗುವಾಗ ನಿಮ್ಮ ಬಗ್ಗೆ ಒಂದು ದೊಡ್ಡ ನಿರೀಕ್ಷೆ ಇತ್ತು. ಅಂದರೆ ಸುದಿ ಏನೋ ಒಂದು ಮಿರಾಕಲ್ ಮಾಡ್ತಾರೆ, ಒಂದು ಸೌಂಡ್ ಮಾಡ್ತಾರೆ, ಒಂದು ಬೇರೆ ಥರದ್ದ ನಿಮ್ಮದೊಂದು ಇಮೇಜ್ ಕ್ರಿಯೇಟ್ ಮಾಡ್ತಾರೆ ಅನ್ನೋಂಥದ್ದು. ಬಟ್ ಅದು ಎಲ್ಲೋ ಪ್ರೂವ್ ಆಗಲಿಲ್ಲ ಅಂತ ಅನ್ನಿಸ್ತಾ, ಏನು ಸಮಸ್ಯೆ ಆಯಿತು, ಯಾವ ರೀತಿ ಅಲ್ಲಿ ಜರ್ನಿ ಶುರು ಆಯಿತು ಅಂತ? ಅಂದರೆ ಎಲ್ಲರ ಮೇಲೂ ಆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಣ್ಣ. ಅದೇ ವಿಚಾರವಾಗಿ ನಾವು ಆಡ್ತಿರ್ತೀವಿ, ಅದೆಲ್ಲಿ ರಾಂಗ್ ಸ್ಟೆಪ್ ಇಡ್ತೀವಿ ಅನ್ನೋದು ಅಲ್ಲಿ ಒಳಗೆ ಗೊತ್ತಾಗೋದೇ ಇಲ್ಲ ಅಣ್ಣ. ಅದು ಚಕ್ರವ್ಯೂಹ ಥರ. ಈಗ ನೀವೇ ಒಂದು ಮಾತು ಹೇಳಿದ್ರಿ, ಶಕ್ತಿ ಇಲ್ಲ ಅಂದರೂ ಯುಕ್ತಿಯಿಂದ ಆಡ್ತೀನಿ ಅಂತ. ಎಲ್ಲೋ ಒಂದು ರಾಂಗ್ ಸ್ಟೆಪ್ಪು ಮುಕ್ತಿ ಕೊಟ್ಬಿಡ್ತು ಅನಿಸುತ್ತೆ, ಎಲ್ಲೋ ತಪ್ಪಾಗಿದೆ ಅನಿಸುತ್ತೆ. ಈಗ ಆರಂಭದಲ್ಲಿ ಏನು ಲೆಕ್ಕಾಚಾರ ಹಾಕೊಂಡು ಹೋಗಿದ್ರಿ, ಎಷ್ಟು ವಾರ ನಾನು ಇರ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ಸ್ ಇತ್ತು, ಬಟ್ ಈಗ ಜರ್ನಿ ಎಂಡ್ ಆಗಿದೆ. ಸೊ ಈಗ ಹೇಗೆ ಅನ್ನಿಸ್ತಾ ಇದೆ ಅಣ್ಣ? ದೇವರಣೆಗಳು ಆಚೆಯಿಂದ ಹಂಗೆ ಅನಿಸುತ್ತೆ. ಅಲ್ಲಿ ಯಾವ ಕ್ಯಾಲ್ಕುಲೇಷನ್ ವರ್ಕ್ ಆಗಲ್ಲ ಅಣ್ಣ. ಆ ಥರದ್ದೇನೂ ಇಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆಡೋಣ. ಒಂದು ಇತ್ತು ಅಣ್ಣ, ಅಂದರೆ ಎಂಜಾಯ್ ದ ಪ್ರೋಸೆಸ್ ಅಂತ. ಅಂದರೆ ಈಗ ಆಚೆನೂ ನನ್ನ ಕೆಲಸಗಳಿದೆ ಅಣ್ಣ, ಆಚೆನೂ ಸಂಬಳ ಇದೆ, ಅಲ್ಲೂ ಸಂಬಳ ಇದೆ. ಬಟ್ ಎಲ್ರಿಗೂ ಬಿಗ್ ಬಾಸ್ ಸಿಗಲ್ಲ. ಇದು ಸಿಕ್ಕಿದೆ ನಂಗೊಂದು ಖುಷಿ. ನಂಗೆ ಮುಂಚೆಯಿಂದನೂ ಆಸೆ ಇತ್ತು, ನಾನು ಎನಿ ಟೈಮ್ ಬರ್ತೀನಿ ಅಂತಲೇ ಹೇಳಿದ್ದೆ. ಬಟ್ ಸಿನಿಮಾಗಳಿಂದ ಹೋಗೋಕ್ಕಾಗ್ತಿರಲಿಲ್ಲ. ಬಟ್ ಅದೇ ಪ್ರಕಾಶ್ ಸರ್ ಆಗಲಿ ಪರಮೇಶ್ ಸರ್ ಆಗಲಿ, ನಿಮ್ಗೆ ಬರೋಕ್ಕೆ ಇಂಟ್ರೆಸ್ಟ್ ಇದೆ, ತುಂಬ ಇದೆ ಸರ್ ಅಂತ ಹೇಳಿದೆ. ಆದರೆ ಆಚೆ ಎಲ್ಲೂ ಹೇಳ್ಬೇಡಿ ಅಂತ. ಹಂಗಾಗಿ ನೀವುಗಳು ಪ್ರಶ್ನೆ ಕೇಳುವಾಗ ಹೆಂಗೆಂಗೋ ನಿಮ್ಮನ್ನೆಲ್ಲ ಇಲ್ಲ ಅಂತ ಹೇಳ್ತಿದ್ದೆ. ನಿಮ್ಗೆ ಗೊತ್ತಿತ್ತು ಪಕ್ಕ, ಆದರೂ ನನ್ನ ಬಾಯಿಂದ ಅದು ಬರಬಾರ್ದು ಅಂತ ಏನೋ ತಿರ್ಸ್ತಿದ್ದೆ ಅವನ್ನ. ನಂಗೆ ಖುಷಿ ಇತ್ತಣ್ಣ. ಆಮೇಲೆ ಯಾವುದು ನಾನು ಸಿನಿಮಾನೇ ಕ್ಯಾಲ್ಕುಲೇಷನ್ ಬದುಕನ್ನೇ ಕ್ಯಾಲ್ಕುಲೇಷನ್ ಮಾಡಿಲ್ಲ ಅಣ್ಣ. ಅದು ಹೆಂಗೆ ಹೋಗುತ್ತೋ ಹಂಗೆ ಹೋಗ್ತಿರ್ತೀನಿ. ಆ ಥರದ್ದು ಏನೂ ಇರಲಿಲ್ಲ ಅಣ್ಣ. ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ನನ್ನ ಕೈಲಿ ಏನಾಗುತ್ತೋ ಅದು ಮಾಡೋದು ಅಂತ ಹೋಗಿದ್ದೆ. ಮೇ ಬಿ ಇಷ್ಟೇ ದಿನ ಇತ್ತು ಅಂತ.